ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಬ್ರ್ಯಾಂಡ್ ಸ್ಪ್ಲಿಟ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಈಗ ಸದ್ಯಕ್ಕೆ ಬ್ರ್ಯಾಂಡ್ಗಳು ಮತ್ತೊಮ್ಮೆ ಸ್ಪ್ಲಿಟ್ ಆಗ್ತಾ ಇದೆ. ಸ್ಮ್ಯಾಕ್ ಡೌನ್ ಇಂದ ಮಂಡೇ ನೈಟ್ ರಾಗೆ, ಮಂಡೇ ನೈಟ್ ರಾ ಇಂದ ಸ್ಮ್ಯಾಕ್ ಡೌನ್ ಗಳಿಗೆ ಸೂಪರ್ ಸ್ಟಾರ್ಸ್ ಗಳು ಎಕ್ಸ್ಚೇಂಜ್ ಆಗೋದು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಅಮೆರಿಕನ್ ಮೇಡ್ ಅವರು ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾರಂತೆ. ಈಗಾಗಲೇ ನಿಮಗೂ ಕೂಡ ಗೊತ್ತಾಗಿರಬಹುದು, ನಮ್ಮ ಕೋಡಿ ರೋಡ್ಸ್ ಅವರು ಮಂಡೇ ನೈಟ್ ರಾಗೆ ಮೂವ್ ಆನ್ ಆಗ್ತಾ ಇದ್ದಾರೆ. ಹಾಗೆ ನಮ್ಮ ಗಂತರ್ ಅವರು ಮಂಡೇ ನೈಟ್ ರಾ ಇಂದ ಸ್ಮ್ಯಾಕ್ ಡೌನ್ ಗೆ ಮೂವ್ ಆಗ್ತಾ ಇದ್ದಾರೆ. ಜಡ್ಜ್ಮೆಂಟ್ ಡೇ ಕೂಡ ಮಂಡೇ ನೈಟ್ ರಾ ಇಂದ ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇದೆ. ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಮಂಡೇ ನೈಟ್ ರಾ ಇಂದ ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇದ್ದಾರೆ. ರೋಮನ್ ರೈನ್ಸ್ ಹಾಗೆ ಇಡೀ ಬ್ಲಡ್ ಲೈನ್ ಸ್ಮ್ಯಾಕ್ ಡೌನ್ ಇಂದ ಮಂಡೇ ನೈಟ್ ರಾಗೆ ಮೂವ್ ಆಗ್ತಾ ಇದೆ. ಅಂಡ್ ಅದೇ ರೀತಿ ಈಗ ಅಮೆರಿಕನ್ ಮೇಡ್ ಈ ಒಂದು ಗ್ರೂಪ್ ಕೂಡ ಮಂಡೇ ನೈಟ್ ರಾ ಇಂದ ಸ್ಮ್ಯಾಕ್ ಡೌನ್ ಗೆ ಮೂವ್ ಆಗುತ್ತಂತೆ. ಈ ರೀತಿ ರಸಲ್ ವುಡ್ಸ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಟೂ ನೈಟ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈಗ ನಮಗೆ ರಸಲ್ ಮೇನಿಯಾ 2 ನೈಟ್ಸ್ ಇವೆಂಟ್ ಆಗಿ ನೋಡೋದಕ್ಕೆ ಸಿಗುತ್ತೆ. ನೈಟ್ 1 ರಸಲ್ ಮೇನಿಯಾ, ನೈಟ್ 2 ರಸಲ್ ಮೇನಿಯಾ ಅಂತ. ಅಂಡ್ ಮುಂದಿನ ವರ್ಷ ಸಮ್ಮರ್ ಸ್ಲಾಮ್ ಕೂಡ 2 ನೈಟ್ ಇವೆಂಟ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಸಮ್ಮರ್ ಸ್ಲಾಮ್ ಕೂಡ ರಸಲ್ ಮೇನಿಯಾ ರೀತಿನೇ ಸಮ್ಮರ್ ಸ್ಲಾಮ್ ನೈಟ್ 1, ಸಮ್ಮರ್ ಸ್ಲಾಮ್ ನೈಟ್ 2 ಆಗಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದಾದ್ಮೇಲೆ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗಿತ್ತು. ಡಬ್ಲ್ಯೂ ಅವರು ಪ್ರಾಬಬ್ಲಿ ಇನ್ನೂ ಕೆಲವೊಂದಷ್ಟು ಪ್ರೀಮಿಯಂ ಲೈವ್ ಇವೆಂಟ್ ಗಳನ್ನ 2 ನೈಟ್ ಇವೆಂಟ್ ಆಗಿ ಮಾಡಬಹುದು ಅಂತ. ಅಂಡ್ ಈಗ ರಸಲ್ ವುಡ್ಸ್ ಅವರು ಅಪ್ಡೇಟ್ ಕೊಟ್ಟಿರೋ ಪ್ರಕಾರ ಡಬ್ಲ್ಯೂ ಅವರು ಈಗಾಗಲೇ ರಾಯಲ್ ರಂಬಲ್ ಕೂಡ 2 ನೈಟ್ ಇವೆಂಟ್ ಆಗಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆಯಂತೆ. ಅದು ಕೂಡ 2026ರ ರಾಯಲ್ ರಂಬಲ್ ನಮಗೆ 2 ನೈಟ್ ರಾಯಲ್ ರಂಬಲ್ ಆಗಿ ನೋಡೋದಕ್ಕೆ ಸಿಗಬಹುದು. ಬರೀ ರಾಯಲ್ ರಂಬಲ್ ಮಾತ್ರ ಅಲ್ಲ ಗೈಸ್, ಡಬ್ಲ್ಯೂ ಅವರು ಮನಿ ಇನ್ ದ ಬ್ಯಾಂಕ್ ಕೂಡ 2 ನೈಟ್ ಇವೆಂಟ್ ಆಗಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇದ್ದಾರಂತೆ. ನಿಜವಾಗ್ಲೂ ಈ ಒಂದು 2 ನೈಟ್ ಇವೆಂಟ್ ಓಕೆ ಅನ್ಸುತ್ತೆ, ಬಟ್ ಎಲ್ಲಾ ಪ್ರೀಮಿಯಂ ಲೈವ್ ಇವೆಂಟ್ ಕೂಡ ನೀವು 2 ನೈಟ್ ಅಂತ ಮಾಡ್ಕೋತಾ ಹೊಟ್ರೆ ಅದು ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ. ಯಾಕಂದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ, ಒಂದೊಂದು ನೈಟ್ ಪ್ರೀಮಿಯಂ ಲೈವ್ ಇವೆಂಟ್ ಸ್ವಲ್ಪ ಬೋರಿಂಗ್ ಅಂತ ಅನ್ಸುತ್ತೆ. ಅದೇ 2 ನೈಟ್ ಕೂಡ ಬೋರಿಂಗ್ ಆಗೋದ್ರೆ ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಮಜಾನೇ ಹಾಳಾಗುತ್ತೆ ಅಂತಾನೆ ಹೇಳ್ಬಹುದು. ರಾಯಲ್ ರಂಬಲ್ ನ ನಾವು ಕನ್ಸಿಡರ್ ಮಾಡಬಹುದು. ಒಂದು ನೈಟ್ ರಾಯಲ್ ರಂಬಲ್ ಅಲ್ಲಿ ನೀವು ವಿಮೆನ್ಸ್ ಮ್ಯಾಚ್ ನ ಆಡಿಸಿ, ಇನ್ನೊಂದು ನೈಟ್ ರಾಯಲ್ ರಂಬಲ್ ಅಲ್ಲಿ ನೀವು ಮೆನ್ಸ್ ಮ್ಯಾಚ್ ನ ಆಡಿಸಬಹುದು. ರಾಯಲ್ ರಂಬಲ್ ನ ಕನ್ಸಿಡರ್ ಮಾಡಬಹುದು, ಬಟ್ ಮನಿ ಇನ್ ದ ಬ್ಯಾಂಕ್ ಗೆ 2 ನೈಟ್ ಇವೆಂಟಿನ ಅಗತ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಅಫ್ಕೋರ್ಸ್ ಇದೆಲ್ಲದೂ ಕೂಡ ಪ್ರಾರಂಭ ಆಗಿದ್ದು ಕರೋನಾ ಇಂದನೇ. ಕರೋನಾ ಬಂತು, ರಸಲ್ ಮೇನಿಯಾ ನಮ್ಮ ಹೆಡ್ ಕ್ವಾರ್ಟರ್ ಗೆ ಮೂವ್ ಆಯಿತು. ಆವಾಗಿಂದ ಡಬ್ಲ್ಯೂ ಅವರು ಈ ಒಂದು 2 ನೈಟ್ ಫಾರ್ಮ್ಯಾಟ್ ನ ತಂದ್ರು ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ಐಡಿಯಾ ಎಷ್ಟು ಪ್ರಾಫಿಟೇಬಲ್ ಆಯ್ತು ಅಂದ್ರೆ ಇಲ್ಲಿವರೆಗೂ ಕೂಡ ರಸಲ್ ಮೇನಿಯಾ 2 ನೈಟ್ ಇವೆಂಟ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಬರೀ ರಸಲ್ ಮೇನಿಯಾ ಅಲ್ಲ, ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ಕೂಡ 2 ನೈಟ್ ಇವೆಂಟ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಅಂಡ್ ಈಗ ರಾಯಲ್ ರಂಬಲ್ ಹಾಗೆ ಮನಿ ಇನ್ ದ ಬ್ಯಾಂಕ್ ಕೂಡ 2 ನೈಟ್ ಇವೆಂಟ್ ಆಗೋ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ. ನೋಡೋಣ ಗೈಸ್, ಇನ್ನು ಬರ್ತಾ ಬರ್ತಾ ಯಾವ ಪ್ರೀಮಿಯಂ ಲೈವ್ ಇವೆಂಟ್ ಗಳನ್ನ ಡಬ್ಲ್ಯೂ ಅವರು 2 ನೈಟ್ ಇವೆಂಟ್ ಆಗಿ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಮಂಡೇ ನೈಟ್ ರಾ ವ್ಯೂವರ್ಶಿಪ್ ಬಿಡುಗಡೆ ಆಗಿದೆ. ನಾವು ಕಳೆದ ವಾರದ ಮಂಡೇ ನೈಟ್ ರಾ ನೋಡೋದಾದ್ರೆ ಒಂದು ಅದ್ಭುತವಾದ ಎಪಿಸೋಡ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಆ ವಾರ ವ್ಯೂವರ್ಶಿಪ್ 1.522 ಮಿಲಿಯನ್ ಬಂದಿತ್ತು. ಬಟ್ ಈ ವಾರದ ಮಂಡೇ ನೈಟ್ ರಾ ನೋಡೋದಾದ್ರೆ ಈ ವಾರನೂ ಕೂಡ ಒಂದು ಅದ್ಭುತವಾದ ಎಪಿಸೋಡ್ ಅಂತಾನೆ ಹೇಳ್ಬಹುದು. ಬಟ್ ಮೊದಲೇ ಪ್ರೀ ಟೇಪ್ಡ್ ಎಪಿಸೋಡ್ ಆಗಿದ್ರಿಂದ ರಿಸಲ್ಟ್ ಗಳೆಲ್ಲವೂ ಕೂಡ ಮೊದಲನೇ ಗೊತ್ತಿದ್ರಿಂದ ಮಜಾ ಹಾಳಾಯ್ತು. ಅದರಿಂದನೇ ವ್ಯೂವರ್ಶಿಪ್ ಕಮ್ಮಿ ಆಗಿದೆ. ಅಂಡ್ ಈ ವಾರ ಮಂಡೇ ನೈಟ್ ರಾ ವ್ಯೂವರ್ಶಿಪ್ 1.453 ಮಿಲಿಯನ್ ಬಂದಿದೆ ಅಂತಾನೆ ಹೇಳ್ಬಹುದು. ನೋಡೋಣ ಗೈಸ್, ಮುಂದಿನ ವಾರ ಫೈನಲ್ ಮಂಡೇ ನೈಟ್ ರಾ ಆನ್ USA ನೆಟ್ವರ್ಕ್ ವ್ಯೂವರ್ಶಿಪ್ ಎಷ್ಟು ಬರುತ್ತೆ ಅಂತ. ಯಾಕಂದ್ರೆ ಅದಾದ್ಮೇಲೆ ನಾವು ಡಬ್ಲ್ಯೂ ಹೊಸ ಆಯಾಮಕ್ಕೆ ಕಾಲಿಡ್ತಾ ಇದೀವಿ. ಯಾಕಂದ್ರೆ ಫೈನಲ್ ಮಂಡೇ ನೈಟ್ ರಾ ಮುಗಿದ್ಮೇಲೆ ಡಬ್ಲ್ಯೂ ಕಂಪ್ಲೀಟ್ ಆಗಿ ನೆಟ್ಫ್ಲಿಕ್ಸ್ ಗೆ ಮೂವ್ ಆನ್ ಆಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ ಸಿನಾ ಹಾಗೆ ಲೋಗನ್ ಪಾಲ್ ಅವರ ರಸಲ್ ಮೇನಿಯಾ 41 ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಜಾನ್ ಸಿನಾ ಹಾಗೆ ಲೋಗನ್ ಪಾಲ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ರಸಲ್ ಮೇನಿಯಾ 41 ಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಈ ಒಂದು ರಸಲ್ ಮೇನಿಯಾ 41 ನನ್ನ ಮ್ಯಾಚ್ ಕಾರ್ಡ್ ಪ್ರೊಡಿಕ್ಷನ್ ಅಲ್ಲೂ ಕೂಡ ನಾನು ಈ ಒಂದು ಮ್ಯಾಚ್ ನ ಆಡ್ ಮಾಡಿದ್ದೆ. ಬಟ್ ಈಗ ರಸಲ್ ವುಡ್ಸ್ ಅವರು ಅಪ್ಡೇಟ್ ನ ಕೊಟ್ಟಿರೋ ಪ್ರಕಾರ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ಕೆಲವೊಂದಷ್ಟು ಹೈಯರ್ ಅಪ್ಸ್ ಗಳಿಗೆ ಈ ಒಂದು ಮ್ಯಾಚ್ ರಸಲ್ ಮೇನಿಯಾದಲ್ಲಿ ಆಗೋದು ಇಷ್ಟ ಇಲ್ವಂತೆ. ಅವರ ಥಿಂಕಿಂಗ್ ಏನಪ್ಪಾ ಅಂದ್ರೆ ಜಾನ್ ಸಿನಾ ಅವರು 2025ರಲ್ಲಿ ತನ್ನ ರಿಟೈರ್ಮೆಂಟ್ ಟೂರ್ ನ ಮಾಡ್ತಾ ಇದ್ದಾರೆ. ಅಂಡ್ ಈ ಬಾರಿಯ ರಸಲ್ ಮೇನಿಯಾ ಅವರ ಫೈನಲ್ ರಸಲ್ ಮೇನಿಯಾ ಆಗಿರೋದ್ರಿಂದ ಜಾನ್ ಸಿನಾ ಅವರು ರಸಲ್ ಮೇನಿಯಾದಲ್ಲಿ ಲೋಗನ್ ಪಾಲ್ ಅವ್ರನ್ನ ಫೇಸ್ ಮಾಡೋದು ಬೇಡ ಅಂತ ಕೆಲವೊಂದಷ್ಟು ಹೈಯರ್ ಅಪ್ಸ್ ಗಳು ರಿಜೆಕ್ಟ್ ಮಾಡ್ತಾ ಇದ್ರಂತೆ ಆ ಒಂದು ಐಡಿಯಾನ. ಗೈಸ್, ಇದನ್ನೆಲ್ಲ ನೋಡ್ತಾ ಇದ್ರೆ ಪ್ರಾಬಬ್ಲಿ ಲೋಗನ್ ಪಾಲ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ರಸಲ್ ಮೇನಿಯಾದಲ್ಲಿ ಆಗೋದಿಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಅವರು ಥಿಂಕ್ ಮಾಡ್ತಿರುವಂತಹ ವಿಚಾರನೂ ಕೂಡ ಚೆನ್ನಾಗಿದೆ. 2025ರಲ್ಲಿ ನಮ್ಮ ಜಾನ್ ಸಿನಾ ಅವರ ಫೈನಲ್ ಮ್ಯಾಚ್ ರಸಲ್ ಮೇನಿಯಾದಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂದ್ರೆ ಇದೇ ನಮ್ಮ ಜಾನ್ ಸಿನಾ ಅವರ ಕಡೆಯ ರಸಲ್ ಮೇನಿಯಾ ಅಂತಾನೆ ಹೇಳ್ಬಹುದು.
ಅಂಡ್ ಈ ಒಂದು ರಸಲ್ ಮೀನಿಯಾದಲ್ಲಿ ಜಾನ್ ಸಿನಾ ಹಾಗೆ ಲೋಗನ್ ಪಾಲ್ ಅವರ ಮ್ಯಾಚು ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ. ಸೊ ಡಬ್ಲ್ಯೂ ಅವ್ರು ಏನಾದ್ರೂ ಈ ರೀತಿ ಥಿಂಕ್ ಮಾಡ್ತಾ ಇದ್ರೆ ನಾನ್ ಕೇಳ್ಕೊಳ್ಳೋದೊಂದೇ, ಈ ಬಾರಿ ರಸಲ್ ಮೀನಿಯಾದಲ್ಲಿ ನಮಗೆ ಜಾನ್ ಸಿನಾ ಹಾಗೆ ರ್ಯಾಂಡಿ ಆರ್ಟನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಕೊಡಿ. ಎಸ್, ನಮ್ಮ ಜಾನ್ ಸಿನಾ ಅವರು ಲೋಗನ್ ಪಾಲ್ ಅವ್ರನ್ನು ಕೂಡ ಫೇಸ್ ಮಾಡ್ತಾ ಇಲ್ವಾ, ಹಾಗಾದ್ರೆ ನಮ್ಮ ಜಾನ್ ಸಿನಾ ಅವರು ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಹೋಗಲಿ. ಎಸ್, ನಮ್ಮ ಜಾನ್ ಸಿನಾ ಅವರು ವರ್ಲ್ಡ್ ಚಾಂಪಿಯನ್ಶಿಪ್ಗೂ ಕೂಡ ರಸಲ್ ಮೀನಿಯಾದಲ್ಲಿ ಮ್ಯಾಚ್ ಆಡ್ತಾ ಇಲ್ವಾ. ಸೊ ಉಳಿದಿರೋದು ಒಂದೇ ದಾರಿ, ಜಾನ್ ಸಿನಾ ಹಾಗೆ ರ್ಯಾಂಡಿ ಆರ್ಟನ್ ಅವರ ಮ್ಯಾಚ್ ನ ಫಿಕ್ಸ್ ಮಾಡಿ. ನಿಮಗೆ ಗೊತ್ತಿರಬಹುದು ಜಾನ್ ಸಿನಾ ಹಾಗೆ ರ್ಯಾಂಡಿ ಆರ್ಟನ್ ಅವರ ನಡುವೆ ಯಾವ ರೀತಿಯ ಹಿಸ್ಟ್ರಿ ಇದೆ ಅಂತ, ಎಂತ ಅದ್ಭುತವಾದ ರೈವಲ್ರಿನ ಇವರಿಬ್ರು ಕೂಡ ಕೊಟ್ಟಿದ್ದಾರೆ. ಸೊ ಇವರಿಬ್ಬರ ಮ್ಯಾಚು ಜಾನ್ ಸಿನಾ ಅವರ ಫೈನಲ್ ರಸಲ್ ಮೇನಿಯಾದಲ್ಲಿ ಆದ್ರೆ ನಿಜವಾಗ್ಲೂ ಅದಕ್ಕಿಂತ ದೊಡ್ಡ ವಿಚಾರ ಬೇರೆ ಏನು ಇಲ್ಲ. ಡಬ್ಲ್ಯೂ ಬಳಿ ಒಂದು ಪರ್ಫೆಕ್ಟ್ ಜಾಗ ಇದೆ. ರ್ಯಾಂಡಿ ಆರ್ಟನ್ ಹಾಗೆ ಜಾನ್ ಸಿನಾ ಅವರ ಈ ಒಂದು ಹಿಸ್ಟಾರಿಕ್ ರೈವಲ್ರಿಗೆ ಒಂದು ಪುಲಿಸ್ ಸ್ಟಾಪ್ ನ ಇಡೋದಕ್ಕೆ, ಅದು ಕೂಡ ರಸಲ್ ಮೇನಿಯಾ ಅನ್ನೋ ಒಂದು ಗ್ರ್ಯಾಂಡ್ ಸ್ಟೇಜ್ ಅಲ್ಲಿ. ನಾನಂತೂ ಕೇಳ್ಕೊತೀನಿ ಜಾನ್ ಸಿನಾ ಹಾಗೆ ರ್ಯಾಂಡಿ ಆರ್ಟನ್ ಅವರ ಮ್ಯಾಚ್ ನ ಮಾಡ್ಲಿ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ಡಬ್ಲ್ಯೂ ನೆಟ್ಫ್ಲಿಕ್ಸ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋ USA ಅಲ್ಲಿ ಮಾತ್ರ ನೆಟ್ಫ್ಲಿಕ್ಸ್ಗೆ ಶಿಫ್ಟ್ ಆಗ್ತಾ ಇದೆ. ಅದಾದ್ಮೇಲೆ ಬೇರೆ ಬೇರೆ ದೇಶಗಳಲ್ಲಿ ಮಂಡೇ ನೈಟ್ ರೋ, ಸ್ಮ್ಯಾಕ್ ಡೌನ್ ಹಾಗೆ NXT ಈ 3 ಶೋಗಳು ಕೂಡ ನೆಟ್ಫ್ಲಿಕ್ಸ್ಗೆ ಶಿಫ್ಟ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಅಂಡ್ ಈಗ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಹಾಗೆ NXT ಯ ನೆಟ್ಫ್ಲಿಕ್ಸ್ ಕಮರ್ಷಿಯಲ್ ಕೂಡ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು NXT ಯ ಕಮರ್ಷಿಯಲ್ ಹೇಗಿದೆ ಹಾಗೆ ಸ್ಮ್ಯಾಕ್ ಡೌನ್ ನ ಕಮರ್ಷಿಯಲ್ ಹೇಗಿದೆ ಅಂತ. ಸೊ ನಮಗೂ ಕೂಡ ಇಂಡಿಯಾದವ್ರಿಗೂ ಕೂಡ ಮಾರ್ಚ್ ತನಕ ನಮಗೆ ಮಂಡೇ ನೈಟ್ ರೋ, ಸ್ಮ್ಯಾಕ್ ಡೌನ್ ಹಾಗೆ NXT ಈ 3 ಶೋಗಳು ಕೂಡ ಟಿವಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೋನಿ ನೆಟ್ವರ್ಕ್ ಅಲ್ಲಿ ನಾವು ನೋಡಬಹುದು. ಬಟ್ ಮಾರ್ಚ್ ಮುಗಿದ ಮೇಲೆ ನಾವು NXT, ಸ್ಮ್ಯಾಕ್ ಡೌನ್ ಹಾಗೆ ಮಂಡೇ ನೈಟ್ ರೋ ನ ನೆಟ್ಫ್ಲಿಕ್ಸ್ ಅಲ್ಲೇ ನೋಡಿ ಎಂಜಾಯ್ ಮಾಡಬೇಕು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಲಿದೆ. ಯಾಕಂದ್ರೆ ಆ ರೀತಿಯ ವಿಚಾರಗಳನ್ನ ನಾಳೆ ಸ್ಮ್ಯಾಕ್ ಡೌನ್ಗೆ ಡಬ್ಲ್ಯೂ ಅವರು ಅಡ್ವರ್ಟೈಸ್ ಮಾಡಿಲ್ಲ. ಲಿಟ್ರಲಿ ಗೈಸ್, ಯಾವ ಚಿಕ್ಕ ವಿಚಾರನೂ ಕೂಡ ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಡಬ್ಲ್ಯೂ ಅವರು ಅಡ್ವರ್ಟೈಸ್ ಮಾಡಿಲ್ಲ. ನಾನು ಈ ಒಂದು ವಿಡಿಯೋನ ಬೆಳಿಗ್ಗೆ 9 ಗಂಟೆಗೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬಹುದು. ಹಂಗೆ ಸಿಂಪಲ್ ಆಗಿ ನಾಳೆ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನ್ ಆಗ್ಬಹುದು ಅಂತ ಮಾತಾಡೋದಾದ್ರೆ, ನಾಳೆ ನಮಗೆ ಬ್ಲಡ್ ಲೈನ್ ಎಂಟ್ರಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂದ್ರೆ ನಮ್ಮ ಹೊಸ ಬ್ಲಡ್ ಲೈನ್ ನೋಡೋದಕ್ಕೆ ಸಿಗುತ್ತೆ. ಪ್ರಾಬಬ್ಲಿ ಇಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ನಾಳೆ ಪ್ರಾಬಬ್ಲಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಇವತ್ತಿನ ಲೈವ್ ಇವೆಂಟ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಪ್ರಾಬಬ್ಲಿ ಸ್ಮ್ಯಾಕ್ ಡೌನ್ ನಲ್ಲೂ ಕೂಡ ಬರ್ತಾರೆ ಅನ್ಕೋತೀನಿ. ಕೆವಿನ್ ಓಯನ್ಸ್ ಅವರು ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಇನ್ನೂ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗಬಹುದು. ಏನೇನಾಗುತ್ತೆ ಅಂತ ಏನಾದ್ರೂ ಪ್ರಿವ್ಯೂ ಗೊತ್ತಾದ್ರೆ, ಮ್ಯಾಚ್ ಕಾರ್ಡ್ಗಳನ್ನ ಡಬ್ಲ್ಯೂ ಅವರು ಅಡ್ವರ್ಟೈಸ್ ಮಾಡಿದ್ರೆ ನಾನು ನನ್ನ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ನಾಳೆ ಸ್ಮ್ಯಾಕ್ ಡೌನ್ ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ರಿವ್ಯೂನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.